ಕೇಸ್ ನಾನು ಬಿದ್ದರೆ ನೀನು ಹಿಡ್ಕೋತೀಯ ಅನ್ನೋ ಧೈರ್ಯದ ಮೇಲೆ ಬಾ. ಪಾಪ ಆಟೋದಂತಿಗ 5 ನಿಮಿಷ ಮುಂಚೆ ಹೋಗಿಲ್ಲ. ಒಂದು ಸಾಮಾನ್ಯ ಲೋಕಜ್ಞಾನ ಗಾಗಲ್ಸು ಅಪ್ಪ ಮಗಳು ಫುಲ್ ಸೇಫ್. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯೋ ಶಿವನು. ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಬಂದು SRS ಆಗಿರುತ್ತೆ. ಅಂದರೆ ರೇವಣಸಿದ್ದೇಶ್ವರ ದೇವಸ್ಥಾನ ಇದೆಲ್ಲ, ಸೊ ಅಲ್ಲಿಗೆ ಜಾತ್ರೆ ಇದೆ ಅಂತ ಗೊತ್ತಾಯಿತು. ಸೊ ಅಲ್ಲಿಗೆ ನಾವು ಹೊರಡ್ತಾ ಇದ್ದೀವಿ. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ನನಗೆ ಚರಿಗೆ ಆ್ಯಂಡ್ ಜಗ್ಗಿ ಅವ್ರೇನು ಚಿಕ್ಕವರಿದ್ದಾಗ ಹೋಗಿದ್ರಂತೆ. ಸೊ ಬನ್ನಿ ಹೋಗಿ ನೋಡೋಣ. ಅಮ್ಮನೇ ಒಂದು 2-3 ಟೈಮ್ಸ್ ಅಷ್ಟೇ ಜಾತ್ರೆಗೆ ಅಟೆಂಡ್ ಮಾಡಿರೋದು ಅಂತ ಹೇಳಿದರು. ಬನ್ನಿ ಹೇಗಿರುತ್ತೆ ನೋಡೋಣ. ನನಗೂ ಹೊಸ್ತು, ಬೆಟ್ಟ ಎಲ್ಲ ಹತ್ತೋದಿರುತ್ತೆ. ಬನ್ನಿ. ಆಟೋದಂತಿಗ 5 ನಿಮಿಷ ಮುಂಚೆ ಹೋಗಿಲ್ಲ. ಅಯ್ಯೋ ಎಲ್ಲ ಖಾಲಿ ಆಯ್ತಲ್ಲ. ಹೋಗ್ಬೇಕು ತಾನೆ ಅಪ್ಪ. ಇನ್ನು ಬರ್ಲಿ ಅಂತ ಕಾಯ್ಕೊಂಡು ಕೂತಿದ್ದೆ ನಾವು. ಪಟ್ ಅಂತ ಹೇಳಿದ್ರು ಅವರು. ಇದ್ರಲ್ಲ ಇವಾಗ ಅದು ಆಧಾರ್ ಕಾರ್ಡ್ ಬೇರೆ. ಸೈಡ್ಗೂ ಹಾಕೊಳ್ಳಲ್ಲ. ಆ ಕಡೆ ಹೋಗ್ತೀಯಾ? ಅಲ್ಲಿ ಲೆಫ್ಟಿಂದ ಗಾಡಿ ಬರ್ತಾ ಇದ್ದಾವು. ಸರಿ ಮಮ್ಮಿ, ಇಲ್ಲಿ ಹೋಗಿ ಒಂದು ಕ್ಯಾಬ್ ತಗೊಬಿಡೋಣ. ನಿಂಗೆ ಬಿಸಿಲು ತಲೆ ಸುಟ್ಟು ಹೋಯ್ತದೆ. ಅಪ್ಪನ ಕ್ಯಾಬ್ ತಂದಿದೆ, ಅಪ್ಪನ ಗಾಗಲ್ಸ್ ತಂದಿದೆ, ನೀನು ಗಾಗಲ್ಸ್ ತಂದಿದ್ದು. ಶೂ ಹಾಕೊಂಡು ಹೋಯ್ತಾ ಇರೋಣ, ಆಯ್ತಾ? ಚಪ್ಪಲಿ ಹಾಕೊಳಕ್ಕಾಗಲ್ಲ ಅಲ್ಲಿ ತನಕ. ಮತ್ತೆ ಎಲ್ಲ ಹಾಕ್ತಿ ಅಲ್ಲಿ ಚಪ್ಪಲಿ ತಗೊಂಡು ಎಲ್ಲಿ ಬಿಡ್ತಿ? ಅಲ್ಲಿ ಬಿಟ್ರೆ ಹೊಗೆ. ಮೇಲೆ ಹಾಕೊಳಕ್ಕಾಗಲ್ಲಮ್ಮ, ಅದು ಸುಮ್ಮನೆ ಅಲ್ಲೆಲ್ಲ ಸೆಂಟರ್ ಬಿಟ್ಟರೆ ಚಪ್ಪಲಿ ಕುಡಿಬೋದು. ಒಂದು ಸಾಮಾನ್ಯ ಲೋಕಜ್ಞಾನ ಇದೆ. ಆಯ್ತು, ನಿಂದಷ್ಟಿಲ್ಲ ಬಾಮರಾಯ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸ್ಲಿಪ್ಪರ್ ಹಾಕೊಳ್ಳೋದ? ಸ್ಲಿಪ್ಪರ್ ಎಲ್ಲಿ ಬೀಳ್ತಿ? ಬೆಟ್ಟ ಚೆನ್ನಾಗಿ ಕಾಣ್ತದೆ. ಬಂದಾಗ ಬಿಟ್ಟಿದ್ದಾರೆ ಕಾರ್ನ. ಬೇಗ ಬಂದಿದ್ರೆ ಒಳಗಡೆ ಕಾರ್ ಹೋಗ್ತಿತ್ತು. ಸುಮ್ಮನೆ ಬರ್ಬೇಕು ಸರ್ತಿ. किसी को गला इन बात चपली बिड़ा करते हैं. हाँ, चपली बिड़ा.
ಬಿಸಿಲು ಬಿಸಿಲು. ಅಪ್ಪ ಮಗು ಫುಲ್ ಸೇಫ್. ಇಲ್ಲಿ ಬೆಟ್ಟ ಹತ್ಬೇಕು ಇವಾಗ. ಇಲ್ಲಿಂದ ಸ್ಟಾರ್ಟು. ಮೊದಲಾಗಿದ್ರೆ ಒಳಗಡೆನೇ ಬಿಡ್ತಿದ್ರು ಕಾರ್ನ, ಬಟ್ ಇವಾಗ ಜಾತ್ರೆ ಇರೋದ್ರಿಂದ ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು. ಈ ಕಡೆಯಿಂದ ಹೋಗ್ತಿರೋದು ನಾನು ಫಸ್ಟ್. ಒನ್ಸ್ ಮೋರ್ ಮಾಡಬೇಡ. ಹೇಳ್ತೀರಿ. 1 2 3 4 5 6 7 8 8 ಹೇಳು. ಯಾರು ನಮ್ಮ ಚಪ್ಪಲಿ ಬನ್ನಿ ಬನ್ನಿ. ಸ್ವಲ್ಪ ಬೇಗ ಬರಬೇಕಿತ್ತು. ಸಿಕ್ಕಾಪಟ್ಟೆಲೆ 10 ಗಂಟೆ ಆದರೂ ಎಷ್ಟು ಬಿಸಿಲು. ಕಾಲು ಎಷ್ಟು ಸುಡ್ತಾ ಇದ್ದಾವೆ ಅಂದರೆ ಅಷ್ಟು ದೂರ ಹತ್ತಕ್ಕಾಗುತ್ತೆ ಇಲ್ಲ ಅಂತ ಡೌಟ್. ಬಟ್ ಒಳಗಡೆ ಮೆಟ್ಲು ಪ್ಲಸ್ ಮೇಲ್ಗಡೆ ಇದೆ ಶೆಡ್ ಥರ, ಸೊ ಬಿಸಿಲು ಆಗಲ್ಲ. ನೀರು ಹಾಕೊಳ್ಳೋಣ ಬನ್ನಿ. ಕಾಲು ಗುರಿ ಬಂತು. ಹಾಂ ಸಾಕಾ? ಚರಿಯಲ್ಲಿ ಚರಿ ಚರಿ ಚರಿ. ಬಾಳೆಹಣ್ಣು ತಡಿ ಒಂದು ನಿಮಿಷ. ಇವ್ರಿಗೆ ಬಾಳೆಹಣ್ಣು ಬೇಕಂತಲ್ಲಮ್ಮ. ಚರಿ ಕಾಯಿ ಒಂದೇ ಸಾಕು. ಪೂಜೆಗೆ ಮುಂಚೆನೇ ಎಲ್ಲ ಸೊ ಈ ಥರ ಇರುತ್ತೆ. ಬಿಸಿಲೇನು ಇರಲ್ಲ, ಸೊ ಆರಾಮಾಗಿ ಹೋಗ್ಬೋದು ನಾವು. ಇಲ್ಲಿ ಗಾಳಿ ಬೀಸುತ್ತಲ್ಲ, ತಣ್ಣಗಿರುತ್ತೆ. ಬಾ ನಡ್ಸ್ಕೊಂಡು ಬಾ, ಏನೂ ಆಗಲ್ಲ. ಕೆಳಗಡೆ ಬೆಟ್ಟ ಹತ್ತು
ಚಿಕ್ಕು ಬಾ ನೀನು ಕಾಲ್ ಸುಡ್ತ ನೆರಳಿಲ್ವಾ ಮಗಳೇ? ಇಷ್ಟು ನೆರಳಿದ ಬಾ ಮಗನ ಕೆಳಗಿಳಿದು ಅಲ್ಲೋಗಲ್ಲ, ಅಲ್ಲೇ ಹೋಗ್ತಾರೆ. ಅಲ್ಲೋಗ ಏ ಇಲ್ಲಿ ಮುಳ್ಳದ ನೋಡಲ್ಲಿ ಅಲ್ಲಿಂದ ಅಲ್ಲೋಗಲ್ಲ ನಾನು. ಕಾರ್ ಎಷ್ಟು ಚಿಕ್ಕ ಕಾಣ್ತದೆ ನೋಡಿ ಅಲ್ಲಿ. ಪಾರ್ಕಿಂಗ್ ಏರಿಯಾ ನಾವು ಮಾಡಿರೋದು ಅಲ್ಲಿ. ಕೊಕೊನಟ್ ಟ್ರೀ ಕಾಣುತ್ತಲ್ಲ ಅಲ್ಲಿ. ಹೆಂಗೋಡೈತಿ ನೋಡು ಯಾರು ಫಸ್ಟ್ ಅಂತ ಅಲ್ವಾ ಮಗಳ? ಎಲ್ಲಿ ಅದು ನೋಡಿ ಹೆಂಗ ಹತ್ತೈತೆ ನೋಡು ಚರಿ. ದೊಡ್ಡದಿದೆ ತೋರಿಸ್ತೀನಿ. ಕಾರ್ ಪಾರ್ಕಿಂಗ್ ಕಾಣ್ತದೆ ನೋಡಿ ಅಲ್ಲಿ ದೂರ. ಕಾರ್ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಇಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದಿರೋದು. ನಾನು ಮೊನ್ನೆ ಅನ್ಕೊಂಡೆ ಹಾಂ ಆಕ್ಚುಲಿ ಬೈಕ್ ಎತ್ಕೊಬರೋಣ ಅನ್ಕೊಂಡೆ. ಬೈಕ್ ಪೂಜೆ ಮಾಡಿಸ್ಬೇಕಿತ್ತು. ನಮ್ದು ಬುಲೆಟ್ ಮಗ್ರೆ ನಮ್ಮ ಕೊಳ್ಳಿ ಕಾಣ್ತಾನೆ ಇಲ್ಲ. ಕಾಣ್ತಾನೆ ಇಲ್ಲ ಅವಳು. ನೀನು ಡೌನ್ ಮಾಡುವ ಕನ್ನಡಕ ಹಾಕಿದ್ರೆ ಇದು ಟೋಪಿ ಹಾಕಿದ್ರೆ ಇಲ್ಲಿ ಕಾಣಿಸ್ತದೆ. ಸ್ವಲ್ಪ ಮ್ಯಾಕೆತ್ತ. ಸರಿ ಸರಿ. ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಅಂತ ಹೇಳು. ಇದು ಹರಕೆ ಇರೋರು ಈ ಥರ ಕುಂಕುಮ ಅರಿಶಿನ ಇಟ್ಕೊಂಡು ಒಳಗಡೆ ದೇವಸ್ಥಾನ ತನಕ ಹಂಗೆ ಹೋಗ್ತಾರೆ ಪ್ರತಿಯೊಂದು ಮೆಟ್ಲಿಗೂ. ಮೊದಲು ನಾವು ಹೊತ್ಬೇಕಾದ್ರೆ ಇದೆಲ್ಲ ಇರಲಿಲ್ಲ. ಹಾಗೇ ಬಿಸಿಲೆಲ್ಲ ಎತ್ತುತ್ತಾ ಇದ್ದಿದ್ದು. ಇವಾಗ ಪರವಾಗಿಲ್ಲ. ಊರಲ್ಲೇ ಇರೋದು. ಯಾಕೆ ಹೇಳು ಇವಾಗ ಪರವಾಗಿಲ್ಲ? ಯಾಕೆ ಹೇಳು ಪರವಾಗಿಲ್ಲ? ನಾನು ಬಂದಿದ್ದೀನಲ್ಲ ಅದಕ್ಕೆ. ನಾವು ಬಂದಿದ್ದೀವಿ ಅಂತ ಶೆಡ್ ಹಾಕ್ಸಿದ್ವಿ. ಚಿಕ್ಕ ಹುಡುಗರಿದ್ದಾಗ ಏನೂ ಇರಲಿಲ್ವಂತೆ, ಈ ಥರ ಮೆಟ್ಲು ಇರಲಿಲ್ವಂತೆ. ಹಂಗೆ ಕಾಲ್ದಾರಿಲಿ ಹೋಗ್ಬೇಕಾಗಿತ್ತು. ಟ್ರೆಕ್ಕಿಂಗ್ ಮಾಡೋಕ್ಕೆ ಚೆನ್ನಾಗಿದೆ. ಟ್ರೆಕ್ಕಿಂಗ್ ಲವರ್ಸಿಗೆ ಬೆಸ್ಟ್ ಪ್ಲೇಸ್. ಓ ಎಲ್ಲಿಗೆ ಮಗನ ಕೆರೆ? ಅವ್ಳು ಫಸ್ಟ್ ಏನಂದೇಳು? ಸೊ ಅಲ್ಲಿ ಮೇಲ್ಗಡೆ ಹೋಗಿ ಮತ್ತೆ ಮೇಲೆ ಹೋಗಬೇಕು. ಇನ್ನೂ ಒಂದು ರೌಂಡ್ ಸುತ್ತಾಗಿ ಬರಬೇಕು. ಸೊ ಇಲ್ಲಿಂದ ಹೋಗಿ ಅಲ್ಲಿ ಬರ್ತೀವಿ. ಸೊ ಅವಾಗ ಡೌನ್ದು ವಿಡಿಯೋ ತೋರಿಸ್ತೀನಿ. ಇಲ್ಲಿ ಮೆಟ್ಲುಗಳೇ ಇಲ್ಲ. ಈ ಥರ ಇದೇ ನಾನು ಬೇಗ ಹೋಗಿ ಹಿಂಗಡೆ ತೋರಿಸ್ತೀನಿ. ಈ ಥರ ಇದೆ. ಚಾಕ್ಲೇಟ್ ತಿಂತಿದೆ ಇಲ್ಲಿ ನೋಡಿಲಿ ಅಪ್ಪ. ಚಾಕ್ಲೇಟ್ ಏನು ಮಾಡಲ್ಲ. ಬಿಚ್ಚೋಗಿ ಬರ್ತಿಲ್ಲ ಅದಕ್ಕೆ. ಆ ಕವರ್ ಅವ್ರು ಬಿಚ್ಕೊಡು ಹೋಗ್ಲಿ. ದೊಡ್ಡದೈತಲ್ಲ ಆ ಕಡೆ ಹಿಂದೆ ಇರೋ ಬೆಟ್ಟದಲ್ಲಿ ಕರಡಿಗಳಿದಾವೆ. ಓ ಇಲ್ಲೇ
ಕಷ್ಟ ಹತ್ತಕ್ಕೆ ಒಂದು ಪ್ಲೇಸ್ ಅಂದರೆ ಇದೊಂದು. ನೀ ಫಸ್ಟ್ ಮೇಲೆ ಹತ್ತತೀಯಾ? ಎಲ್ಲಿ? ಅಲ್ಲಿ ಯಾವುದು? ಒನಕೆ ಬಂಡಿ ಅಡಿಕೆ ಹುಳ ಏನಂತ ತಲೆ ನೋಡ್ಕೊ ಸುಸು. ಈ ಥರ ಇದೆ ಹತ್ಕೊಂಡು ಹೋಗೋದು. ಆಗಲ್ಲ, ಇದೊಂದು ಟ್ರಿಕ್ಕಿ ಇರೋದು ಹತ್ತಕ್ಕೆ. ಇಷ್ಟೇ ಮೆಟ್ಲಿರೋದು. ಡನ್. ಹಿಂಗೆ ಆ ಕಡೆ ಹೋಗು. ಅಲ್ಲ ಯಾರೋ ಹಿಂಗೆ ಹೋದ್ರೆ ಹಿಂದೆ ಹಿಂಗೆ ಬರ್ತಾರೆ. ಹಂಗೆ ನೀನು ಇನ್ಫ್ಲುಯೆನ್ಸ್ ಮಾಡ್ತಿದ್ಯಾ ಜಯಪ್ಪ? ಜಗಿ ಅವ್ರೆ, ಎಲ್ಲ ಮಕ್ಕಳು ನಿಂತರ ಎತ್ಕೋ, ನಿಂತರ ಎತ್ಕೋ. ತಡಿಯೋ ತಡಿಯೋ, ಅಪ್ಪ ಕೂತ್ಕೊಳ್ಳಿ ತಡಿಯೋ. ಏ ಇಳಿಯೇ ತಾಯಿ, ಎಲ್ಲಿ ಎಲ್ಲಿ ಹೋಗ್ಬೇಡ. ಅವಳೇ ಅದನ್ನ ಅವಳೇ ಹತ್ಕೊಂಡು ಹೋಗ್ತಾಳಂತ ನೋಡಿ. ಹಿಂದೆ ಹಿಂದೆ ಬರ್ತಿರೋಪ್ಪ. ಇವಳಿಗೆ ಹತ್ತ ಖುಷಿ. ಜಂಪ್ ಮಾಡ್ಲಾ ಅಂತ ಹೇಳಿ ನೀರು ಕೊಡ್ತಾ ಸರಿ ಆಯ್ತು, ಸುಮ್ಮನೆ ಇರು. ಗಾಗಲ್ಸು ಹಾಂ ನಡಿ ಆಯ್ತು. ಇದಾಗಲ್ಲ ನಿಂಗೆ, ಅದಾಗಲ್ಲ ಮಗಳೇ, ಅದು ಬಿಡು ಬೇಡ. ಹಾಂ ಕನ್ನಡ್ಕೊಂಡು ಹೋಗೋಣ, ಆಗಲ್ಲ. ವ್ಯೂ ಸಖತ್ತಾಗಿದೆ. ಬೆಳಗ್ಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಹಂಗೆ ನಾನು ಹಾಕ್ತಿದ್ದೆ. ಏನು ಮಾಡ್ತಾಳೆ? ನೋಡಿದೆ ನಿಂದ ಅವ್ರಿಗೆ ಕೊಡೋದು, ಅವ್ರಿಗೆ ಕಾಗಲ್ ಕೊಡೋದು. ಹತ್ತು ಬೇಗ ಬೇಗ ಪೂಜೆ ಮಾಡಿಸ್ಬೇಕು. ಸರಿ, ಆಟ ಆಡೋದಲ್ಲ ಜಾಪ. ಎತ್ಕೊಂಡು ನಡಿ. ಅವಳು ಆ ಮಗಿ ಹೇಳಿದ ಮಾತೇ ಕೇಳ್ತಿಲ್ಲ. ಅವಳೇ ಹತ್ತುತ್ತಾಳಂತೆ. ಅಯ್ಯಪ್ಪ, ಬಿದ್ದೋಗ್ಬಿಟ್ರಂತ ಭಯ. ಗುಡ್ ಗರ್ಲ್, ಗುಡ್ ಗರ್ಲ್, ಸರಿ ಗುಡ್ ಗರ್ಲ್. ಆಯ್ತು ಹೋಗು. ಸಾರಿ ಸಾರಿ, ನಾನೇನು ಅಂದಿಲ್ಲ ಅವ್ರಿಗೆ. ಸಾಕು, ಎತ್ಕೊಳ್ಳ. ಎತ್ಕೊಳ್ಳಿ ಬೇಗ.
ಇಲ್ಲಿ ಕಾಣುತ್ತಲ್ವಾ ರೆಡ್ ಕಲರ್. ಬಿಸ್ಲು ಕುಂತ್ರೆ ಹೋಗಿ ಇನ್ನೂ ಒಂದು ರೌಂಡ್ ಮೇಲೆ ಹೋಗ್ಬೇಕು. ಗುರುವೆ ಚರಿನೇ ಆರಾಮಲ್ವಾ. ಡೌನ್ ನಾನು ಅಲ್ಲಿಂದ ವಿಡಿಯೋ ಮಾಡಿದ್ನಲ್ಲ ಇದೆ ಆ ಕ್ರಾಸಿಂದ ವಿಡಿಯೋ ಮಾಡಿದ್ದೆ. ತಿರ್ಗಾ ಇಲ್ಲಿ ಮೇಲೆ ಹತ್ತುವಾಗ ಹಾಕೊಂಡ್ ಬಾ ಅವನ ಹತ್ರ ಐತೆ ಚಿತ್ರ. ಸೊ ಇಲ್ಲಿಂದ ದೇವಸ್ಥಾನ ಡೌನ್ ಮತ್ತೆ ಇಳಿಬೇಕು ಕೆಳಗಡೆ. ಕಾಲು ಸುಡುತ್ತೆ ಬಾ. ಹುಷಾರು ನೀವು ಇಳಿಯುವಾಗ. ಒಂದು ಸರ್ತಿ ವಿಡಿಯೋ ತೋರಿಸ್ಬಿಡ್ತೀನಿ. ಹಿಂಗೆ ಹೋಗ್ಬಿಟ್ಟು ಡೌನ್ ಇಳಿಬೇಕು. ಇಟ್ಕೊಂಡು ತೋರ್ಸೋಕೆ ಕಾಲು ಬಿಸಿ ಇದೆ. ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ತೇರು ಹೇಳಿದ್ರು 1 ಗಂಟೆ ಅಂದಿದ್ರು ಅವಾಗಲೇ. ಇಷ್ಟು ದೊಡ್ಡ ಮೇಲೆ ಬೆಟ್ಟದ ಮೇಲೆ ಇಷ್ಟೇ ನೀರಿರೋದು. ಇಷ್ಟಲ್ಲ ಇಷ್ಟೊಂದು ನೀರು. ಆಯಿತು ಬಾರಪ್ಪ. ಅಲ್ಲಿ ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ. ಚಿಕ್ಕ ತೇರು ಎಳಿತಾ ಇದ್ದಾರೆ ಅದು. ಇದೇ ಟೆಂಪಲ್. ಒಳಗಡೆ ಹೋದ್ರೇ ಟೆಂಪಲ್ಲು. ಇದು ಟೆಂಪಲ್ ಎಂಟ್ರೆನ್ಸ್ ಇಲ್ಲಿಂದ. ಅಲ್ಲಿ ಪೊಲೀಸ್ ನಿಂತ್ಕೊಂಡಿದಾರಲ್ಲ ಅಲ್ಲಿಂದ. ಮುಂಬೈ ಇಲ್ಲಿ ಸರಿ. ಅವಳೇ ಹತ್ತಿ ಇಳಿದ್ಲು ಬೆಟ್ಟನ. ಬಟ್ಲೆ ತಗೊಳ್ಳ. ಫ್ಯಾಮಿಲಿ ಎಲ್ಲಿ ಅಲ್ಲಿ ಆಗ್ತಾ ನೀನು ತಗೊಂಡೋಗಿ ಕೆಳಗಡೆ ತಗೋ. ತಡಿ ತಡಿ. ಅದನ್ನ ಹಚ್ಕೋತಾರ. ಅದು ಕೈ ಆಡ್ಸೋದಲ್ವಾ ಅಮ್ಮಂಗೆ.
ಸ್ಟಾರ್ಟ್ ಆಯ್ತಾ ತೇರು ಹೋಗೋಣ. ಝೂಮ್ ಮಾಡ್ತೀನಿ ಎಷ್ಟು ದೂರ ಇದೆ ಅಂತ. ಸರಿಮಾ ಯಾಕೆ ಸ್ಟಾಪ್ ಮಾಡಿದ್ರಿ? ಕ್ಯಾಬ್ ಸಿಗುತ್ತಂತನಾ? ಅಲ್ಲ ಇವಾಗ ತಗೊಂಡಿದ್ದು ಇಲ್ಲೇ ಕಳೆದು ಬಿಟ್ರಲ್ಲ. ನೋಡಿ ಇಲ್ಲಿ ಕಾಲಿಂಗ್ ಶೇಕ್ ಆಗ್ತದೆ. ಕುಡ್ಕಿನ ಎಲ್ಲಿ ಮಾಡ್ಕೋತೀಯಾ? ಅಯ್ಯ ನಿನ್ನ ನಡಿ ಮಕ್ಕಳಂತೆ ಇವಾಗ ಇಳಿಯೋ ತನಕ ಬೇಡ, ಇರು ಚರಿ, ಆಮೇಲೆ ಮಲ್ಕೊಂತೆ. ಇವತ್ತು ಮಲ್ಗಂಗಿಲ್ಲ ಮಗಳೇ ನೀನು. ಸ್ವಾಮಿ ಪೂಜೆ ಮಾಡಬೇಕಲ್ಲ. ಡೇಂಜರ್ ಪಾರ್ಟ್ ಇದೆ ನೋಡಿ. ಇಲ್ಲ ಇಳಿದ್ಬಿಟ್ರೆ ಡೈರೆಕ್ಟ್ ರೋಡ್ಗೆ ಹೋಗ್ತೀವಲ್ಲ, ಆಗ್ತಿಲ್ವಾ? ಏನಕ್ಕೆ ಕಾಲು ಶೇಕ್ ಆಗ್ತಾವಂದ್ರೆ ಈ ಥರ. ಪಾಪ ಹೈ ಹೈ ಸರಿ, ಕೋತಿ ಅಲ್ಲಿ ಹೊರಗಡೆ ನೋಡು, ಫ್ರೀ ಇದೆ ನೋಡು. ಕಾಲು ಹೆಂಗಿದೆ ನಡುತ್ತೈತೆ ನಂದು. ಈ ವಯಸ್ಸಿಗೆ ಕಾಲು ನಡ್ಕೋದೇ ಇಲ್ಲ, ನಂಗಿನ್ನ ಸ್ವೀಟ್ 16 ನೋಡು, ಕಾಲು ನಡ್ದು ಹಂಗೆ ಇರುತ್ತೆ. ಕ್ಯಾನ್ಸಲ್ ಮಾಡ್ತೀವಿ. ಲಿಫ್ಟ್ ಆಗಲಿ ಅಪ್ಪ ದೇವ್ರೆ. ಪೇ ಮಾಡ್ತಾರ ಇರಲಿ, ಪೇ ಮಾಡಿ ಕೊಟ್ಟೋಗೋ ಥರನೇ ಇರಲಿ ಲಿಫ್ಟು. ಕಾಣುತ್ತಾ? ಹಾಂ ಬೇದಿಲ್ಲ. ಯಾವುದು ಅಳಚಿತ್ತು ಜ್ಯೂಸು ಅಂತ ತಗೋ ಕುಡಿ. ಅಲ್ಲಿ ಇಟ್ಕೊಂಡಿದ್ದ. ಇಲ್ಲಿ ಹಿಂದೆ ಇರೋರು ಇದ್ದಾಗ ಎಲೆ ಎಲ್ಲ ಸ್ಟಾಕ್ ಮಾಡಿರೋದು ನೋಡಲ್ಲಿ ಅಮ್ಮ. ಈಗ ಯಾವಾಗಲೂ ತಟ್ಟೆ ಕೊಡೋರು, ಇವತ್ತು ಎಲೆನಾ ತಟ್ಟೆ ಅಲ್ಲ ತೊಳೆದು ಹಾಂ. ನಾನು ವಿಡಿಯೋ ಮಾಡ್ತೀನಿ ಅಂದ ತಕ್ಷಣ